ಓಕೆ ಸರಿ. ಹೇಳಿದ್ದಾರೆ ಅಧಿಕಾರ ಹಂಚಿಕೆಗೆ ಶಾಸಕರ ಬಲ ಮುಖ್ಯ ಆಗಲ್ಲ, ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳೋದು ಅದೇ ಫೈನಲ್ ಅಂತ. ಈಗ ಎಲ್ಲರೂ ಅದೇ ಅಂತ ಹೈಕಮಾಂಡ್ ತೀರ್ಮಾನಗಳು ಹೇಗೆ ತಗೊಳುತ್ತೆ, CLP ಅವ್ರಿಗೆ ಎಲ್ಲ CLPಗೆ ತಗೋತಾರೆ, ಎಲ್ಲ ಶಾಸಕರಿಗೆ ಕೇಳ್ತಾರೆ, ಮಾಡ್ತಾರೆ. ಅದಾದ್ಮೇಲೆ ಎಲ್ಲ ತೀರ್ಮಾನಗಳಾಗೋದು. ಹೈಕಮಾಂಡ್ ಆಲ್ವೇಸ್ ಟೇಕ್ಸ್ ದ ಪಲ್ಸ್ ಆಫ್ ದ ಲೆಜಿಸ್ಲೇಟರ್ಸ್ ಆ್ಯಂಡ್ ದೇ ವಿಲ್ ಟೇಕ್ ಅ ಡಿಸಿಷನ್. ಒಂದೊಂದ್ಸರಿ ಸಂಖ್ಯೆ ಹೆಚ್ಚಿರ್ಬೋದು, ಕಮ್ಮಿ ಇರ್ಬೋದು. ನಿರ್ಧಾರಗಳನ್ನು ಮೇಲ್ಗಡೆ ನಮ್ಮ ಹೈಕಮಾಂಡ್ ತಗೊಳುತ್ತೆ. ಎರಡೂ ಇಂಪಾರ್ಟೆಂಟ್ ಇದೆ. ಈಗ ನೋಡಿ, ಯಾವಾಗಲೂ ನೀವು ನೋಡಿ, ಅಬ್ಸರ್ವರ್ಸ್ ಕಳಿಸ್ತಾರ ಇಲ್ಲ, ಅಬ್ಸರ್ವರ್ಸ್ ಕಳಿಸಿ ಯಾವಾಗಲೂ ಕೂಡ ಏನು ಎತ್ತ ಇಲ್ಲಿ ಪ್ರಸ್ತುತ ವಾತಾವರಣ ಹೇಗಿದೆ ಅಂತ ಕೇಳ್ಬಿಟ್ಟೆ ನೋಡ್ತಾರಲ್ವಾ. ಹಾಗೆ ಹೈಕಮಾಂಡ್ ವಿಲ್ ಟೇಕ್ ಡಿಸಿಷನ್ ಇನ್ ಇಟ್ಸ್ ವಿಸ್ಡಮ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇವತ್ತು ಸಿಎಂ ಡಿನ್ನರ್ ಕರೆದಿದ್ದಾರೆ, ಅದನ್ನ ಬಿಜೆಪಿ ಇದನ್ನ ಬಿಹಾರದ ಚುನಾವಣೆಗೆ ಕನೆಕ್ಟ್ ಮಾಡ್ತಾ ಇದೆ. ಮಾಡಲಿ ಅಂತ ಬಿಜೆಪಿ ಕೆಲಸ ಏನಿದೆ, ಬಿಹಾರಿಗೆ ಕನೆಕ್ಟ್ ಮಾಡ್ತಾರೆ, ಅವ್ರಿಗೆ ಟೈಮ್ ಕೊಟ್ಟರೆ ಅಫ್ಘಾನಿಸ್ತಾನಿಗೂ ಕನೆಕ್ಟ್ ಮಾಡ್ತಾರೆ, ಪಾಕಿಸ್ತಾನಿಗೂ ಕನೆಕ್ಟ್ ಮಾಡ್ತಾರೆ. ಅವ್ರದ್ದೇನು ಕೆಲಸ? ನಿರುದ್ಯೋಗಿಗಳು ಅವರು. ಈಗ ಹೋಗಿ ಅಲ್ಲಿ ಕರ್ನಾಟಕದ ಪರವಾಗಿ ಇವರಿಗೆ ಮಾತಾಡೋ ಶಕ್ತಿ ಇಲ್ಲ ಮೇಲ್ಗಡೆ. ಬಿಜೆಪಿ ಸಂಸದರು ಇರ್ಬೋದು, ಬಿಜೆಪಿ ಇಲ್ಲಿ ನಾಯಕರು ಇರ್ಬೋದು. ಅತಿವೃಷ್ಟಿಯಾಗಿದೆ, ನಮಗೆ NDRFನಲ್ಲಿ ಹೆಚ್ಚು ದುಡ್ಡು ಕೊಡಿಸ್ಬೋದು, ತೆರಿಗೆನಲ್ಲಿ ಪಾಲು ಕೊಡ್ಬೋದು, ಕೇಂದ್ರ ಸರ್ಕಾರದಲ್ಲಿ ಕೆಲವು ಯೋಜನೆಗಳು ತರಬಹುದು, ಮಾಡ್ತಾರೆ. ಅವೆಲ್ಲ ಮಾಡೋದಿಲ್ಲ, ಬರೀ ಇಂಥವೇ. ಈಗ ಏನು ಮಾಡೋದು? ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ದಿನಾ ಮೀಡಿಯಾನಲ್ಲಿ ಬಂದು ಕಾಂಗ್ರೆಸ್ ಬಗ್ಗೆ ಮಾತಾಡಬೇಕು, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡಬೇಕು, DK ಅವ್ರ ಬಗ್ಗೆ ಮಾತಾಡಬೇಕು, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಬೇಕು, ನನ್ನ ಬಗ್ಗೆ ಮಾತಾಡಬೇಕು. ಪಾಪ ಇವರಿಗೆ ನಿರುದ್ಯೋಗಿ ಆದ್ಮೇಲೆ ಇದೆ ಅಲ್ಲ ಸಮಸ್ಯೆ. DCM ಅವರು ಒಂದು ಮಾತು ಹೇಳ್ತಾರೆ ಸರ್, RSSಗೆ ಅದರದೇ ಆದ ಒಂದು ಇತಿಹಾಸ ಇದೆ ಅಂತ ಅವರು ಪಾಸಿಟಿವ್ ಆಗಿ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಇಲ್ಲ, ಇತಿಹಾಸ ಇದೆ, ಯಾರಿಲ್ಲ ಅಂದಿದ್ರು. ಸುಳ್ಳಿನ ಇತಿಹಾಸ ಇದೆ ಅಷ್ಟೇ. ಅದು ಪಾಸಿಟಿವ್ ಆಗಿ ಅವ್ರು ತಗೊಂಡಿದ್ದಾರೆ, RSS ಅವರು. ಅವ್ರ ಇತಿಹಾಸ ಅವರಿಗೆ ಗೊತ್ತಿಲ್ಲ, RSS ಅವ್ರದ್ದು. ಈಗ ನನ್ನ ಇವರೆಲ್ಲ ಇಷ್ಟು ಗೋರಕ್ಷಣೆ ಬಗ್ಗೆ ಮಾತಾಡ್ತಾರಲ್ಲ, ಸಾವರ್ಕರ್ ಅವರು ಈ ಗೌಮಾತಾ ಏನಿದೆ ಅದು ಹಿಂದುತ್ವದ ಪ್ರತಿಬಿಂಬ ಆಗಬಾರ್ದು ಅಂತ ಹೇಳ್ತಾರೆ. ಉಗ್ರ ನರಸಿಂಹ ಇರಬೇಕು ನಮ್ಮ ಮ್ಯಾಸ್ಕಾಟ್ ಅಂತ ಅವ್ರು ಹೇಳ್ತಾರೆ. ಹಿಂದುತ್ವ ಶುಡ್ ನಾಟ್ ಸ್ಟ್ಯಾಂಡ್ ಆನ್ ದ ಮೀಕ್ ಲೆಗ್ಸ್ ಆಫ್ ಅ ಕೌ ಅಂತ ಹೇಳ್ತಾರೆ. ಗೊತ್ತಾ? ಇವ್ರಿಗೆ ಗೊತ್ತಿದೆ, ಇವ್ರ ಇತಿಹಾಸ ಗೊತ್ತಿದೆಯಾ ಸಾವರ್ಕರ್ ಅವ್ರದ್ದು ಹಿಂದುತ್ವ? ಅದು ಬನ್ರಿ ಚರ್ಚೆಗೆ ಅಸೆಂಬ್ಲಿನಲ್ಲಿ ಅಂದ್ರೆ ಬರೋದೇ ಇಲ್ಲ ಇವ್ರು ಯಾರು. ಈಗೆಲ್ಲ ಉದ್ದುದ್ದ ಭಾಷಣ ಹೊಡಿತಾರೆ. ಪಾಪ ಅಲ್ಲಿ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಸಾವರ್ಕರ್ದು ಹೇಳಿದ್ರು. ಏನಾಯ್ತ್ರಿ? ದಾಖಲೆಗಳು ಕೊಟ್ಟೆ, ರಾಜೀನಾಮೆ ಸಿಕ್ತಾ? ಅದಾದ್ಮೇಲೆ ಏನಂದ್ರು ಪಾಪ, ಇಲ್ಲ ಎಲ್ಲ ಸುಳ್ಳು ಸೃಷ್ಟಿ ಮಾಡಿದಾರ ಅಂತ. ಮೋದಿ ಅವ್ರು ಸೃಷ್ಟಿ ಮಾಡಿರೋದು ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೆ ಇನ್ನೇನು ಹೇಳಕ್ಕಾಗ್ತದೆ? ಸೊ ಅದರಿಂದ ಇವ್ರ ಇತಿಹಾಸನೇ ಗೊತ್ತಿಲ್ಲ. ಅವರ RSS ಅವರ ಇತಿಹಾಸದ ಪಾಠವನ್ನ ಹೇಳ್ಕೊಡ್ಬೇಕಾದ್ರೆ ನಾನು ರೆಡಿ ಇದ್ದೀನಿ. ಅವರಿಗೆ ಬೇಕಾದ್ರೆ ಒಂದು ಸ್ಪೆಷಲ್ ಅಧಿವೇಶನನೇ ಕರೆಯೋಣ ಇದಕ್ಕೆ, ಬೇಕಿದ್ರೆ ಅವ್ರು ಕೇಳಕ್ ತಯಾರಿರ್ಬೇಕಷ್ಟೇ. ನೋಡೋಣ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಆಗುತ್ತೆ, ಯಾಕಾಗಲ್ಲ? ನೀವು ಸ್ವಲ್ಪ ಕರೆಕ್ಟಾಗಿ ಏನು ಇತಿಹಾಸದಲ್ಲಿ ಏನಿದೆ ಅದನ್ನಾನೇ ನೀವು ಪ್ರಸಾರ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಆದೇಶನೂ ಬೇಕಾಗಲ್ಲ, RSS ನಿಂತ ಹೋಗ್ತದೆ. ಮೇಲ್ಗಡೆ ನಿಮ್ಮ ಬಾಸ್ಗಳಿಗೆ ಹೇಳ್ಬೇಕು. ಅದೇ ಇದಾಗ್ತದೆ ಸರ್. DCM ಅವರು ಇತಿಹಾಸ ಇದೆ ಅಂತ ಹೇಳ್ತಾರೆ, ಪ್ರಿಯಾಂಕ್ ಖರ್ಗೆ ಅವರು ನೋಡಿದ್ರೆ ಇದನ್ನೆಲ್ಲ ಇತಿಹಾಸ ಇದೆ, ಯಾರಿಲ್ಲ ಅಂದಿದ್ದು. 100 ವರ್ಷ ಇತಿಹಾಸ ಇದೆ ಅವರಿಗೆ. ಸುಳ್ಳಿನ ಇತಿಹಾಸ ಇದೆ, ದೇಶ ವಿರೋಧಿ ಚಟುವಟಿಕೆ ಮಾಡುವಂತ ಇತಿಹಾಸ ಇದೆ, ಗಾಂಧೀಜಿ ಅವರ ಯಾವ ರೀತಿ ಕೊಂದಿರೋದು ಇತಿಹಾಸ ಇದೆ, ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತಿರೋ ಇತಿಹಾಸ ಇದೆ. ಯಾರಿಲ್ಲ ಅಂದಿದ್ದು. ಆದ್ರೆ RSS ಅವ್ರು ಏನಂತ ಇದ್ದಾರೆ ಅಂದ್ರೆ ಅವ್ರ ಇತಿಹಾಸ ಬಹಳ ಎಲ್ಲ ಜನರಿಗೆ ಪ್ರೇರಣೆ ಮಾಡ್ತಾ ಇರೋದಂತ.
ಇಲ್ಲ, ಅದು ಇವಾಗ ವಾಟ್ಸ್ಆ್ಯಪ್ ಇತಿಹಾಸ ಈಗ ಸೃಷ್ಟಿ ಮಾಡ್ತಾ ಇರೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.